ಹೆಂಡತಿ ಒಂದ್ ಕಾರು, ಗಂಡ ಒಂದ್ ಕಾರು. ಗಂಡನ್ ಕಾರಲ್ಲಿ ಯಾರಿಲ್ಲ, ಹೆಂಡತಿ ಕಾರಲ್ಲೇ. ನೀವು ಮೇಡಮ್ ಅದನ್ನೆಲ್ಲ ತೆಗೆದು ಇದನ್ನೆಲ್ಲ ಇದ್ ಮಾಡಿ. ನಿಖಿಲ್ ಅವರೇ ನೀವು ಇದನ್ನ ಎತ್ಕೊಂಡೋಗಿ ಆಲ್ರೆಡಿ ಇದ್ರಲ್ಲಿ ಒಂದು ಸ್ವಲ್ಪ ಅಷ್ಟೇ ಗೈಸ್ ನಾವು ಹೊಸ ಮನೆಗೆ ತಗೋ ಹೋಗ್ತಾ ಇರೋದು. ಎಲ್ಲಿ ನಿಮ್ ಚಿಕ್ಕ ತಂಗಿ ಬಂದೇ ಇಲ್ಲ. ನಿನ್ ಮದುವೆ ರಿಸೆಪ್ಷನ್ ಹಾಕೊಳ್ಳೋದ ಬಿಡು ನೀನು. ಉಪ್ಪು ಇದಾಕೊಳ್ಳೋದು. ನಿಶಾ ರವೀಂದ್ರ ಅವರಲ್ಲಿದ್ದಾರೆ. ನಿಶಾ ರವೀಂದ್ರ ಹಾಯ್. ನಿಮ್ ಚಾನಲ್ ಅಪ್ಪ, ನಮ್ದಲ್ಲ. ಹಾ ನಿಮ್ದು ಹೇಳ್ಕೊಳ್ಳಿ. ಸ್ನಾನ ಮಾಡಲ್ಲ ನೋಡಿ ಗೈಸ್, ಇದೇ ಪ್ರೂಫು ಗೊತ್ತಾಯ್ತಾ? ಇದೇ ಪ್ರೂಫು. ಹಾ ನಿಂದೆ ಚಂಪು ನೋಡಿ ಹೆಂಗ್ ನೋಡ್ತಾವನೆ. ಚಂಪುನ ಆಂಟಿ ಕೊಟ್ಬಿಡ್ತಾರಂತೆ ಗೈಸ್. ಹಾ ಮಂಗ್ಲಮ್ಮಂಗ್ ಅಂದ್ರೆ ಕೊಟ್ಬಿಡ್ತೀವಿ ಮಂಗ್ಲಮ್ಮ ಅಂತ. ಏ ಛೇ ಪಾಪ ನಿಮ್ ಮನ್ಸಾರೆ ಮುಟ್ಕೊಂಡು ಹೇಳಿ ಅಂತ ಅಂತಿದ್ರು. ಹಲೋ ಯಪ್ಪ, ಎಲ್ಲಂದ್ರಲ್ಲಿ ಬಟ್ಟೆ, ಎಲ್ಲಂದ್ರಲ್ಲಿ ಅದು ಇದು. ಆ ಚೇರು ನಿಮ್ದು ತಾನೇ? ಯಾರ್ದಿದು? ಚಿಕ್ಕ ಪಾಪುದು ತಾನೆ? ನೀವಿದ್ದಾಗ ಚಿಕ್ಕ ಪಾಪುಲಿದ್ದಾಗ ಕುತ್ಕೋತಿದ್ದು. ಸ್ಕೂಲ್ದಾ? ನಿಮ್ದು ಅನ್ಕೊಂಡೆ. ವಾಕೆ ನಾವಿವಾಗೆಲ್ಲ ಸೆಗ್ರಿಗೇಟ್ ಮಾಡ್ತಾ ಇದೀವಿ. ಇದ್ರ ಮೇಲೆ ತುಂಬಾ ಮುಖ್ಯವಾದ ಐಟಮ್ಸ್ಗಳೆಲ್ಲ ಇತ್ತು. ಇವಾಗ ತೆಗೆದು ಇಲ್ಲಿ ಹಾಕಿದೀವಿ ನೋಡಿ. ಎಷ್ಟು ಮುಖ್ಯ ಐಟಮ್ಸ್ ಅಂದ್ರೆ, ಸೊ ಎಲ್ಲ ಸುಮ್ಮನೆ ಏನೇನೈತೆ ಎಲ್ಲ ತೆಗ್ದು ಮೇಲಿಟ್ಟಿದ್ವಿ. ಇವಾಗ ಎಲ್ಲನೂ ಯಾವ್ದ್ಯಾವ್ದು ಬೇಕು ಯಾವ್ದ್ಯಾವ್ದು ಬೇಡ ಒಂದಷ್ಟು ನಮ್ಮ ಹಳೇ ಕಾಲ ನಮ್ಮ ಅಜ್ಜಿ ಕಾಲದಿಂದ ಪಾತ್ರೆಗಳೈತೆ. ಸೊ ಬೇಕಾಗಿರೋದನ್ನ ಇಟ್ಕೊಂಡು ಬೇಡದಿರೋದನ್ನೆಲ್ಲ ಅಂದ್ರೆ ಎಲ್ಲ ಮಸಿಯಾಗಿರೋದು ಹಳೇದನ್ನೆಲ್ಲ ಈಗ ಹಾಕ್ತಿವಿ. ಇವಾಗ ನಾನು ಮುತ್ತಣ್ಣ ಮಧು ಅವರು ಕೆಲಸ ಮಾಡ್ತಾ ಇದೀವಿ. ನಾನು ಇವ್ರಿಗೆ ಗೈಡ್ ಮಾಡ್ತೀನಿ ಏನೇನ್ ಮಾಡ್ಬೇಕು ಅಂತ. ಮುತ್ತು ಬಾ, ಇದನ್ನ ತೆಗಿ. ನೀವು ಮೇಡಮ್ ಅದನ್ನೆಲ್ಲ ತೆಗೆದು ಇದನ್ನೆಲ್ಲ ಇದ್ ಮಾಡಿ. ನಿಖಿಲ್ ಅವರೇ ನೀವು ಇದನ್ನ ಎತ್ಕೊಂಡೋಗಿ ಆಲ್ರೆಡಿ ಸಾಕಾಗ್ತದೆ ಕೆಲಸ ಮಾಡಿ. ನೋಡಿ ಬ್ಲೌಸ್ ಎಲ್ಲ ಹಾಕೊಂಡಿದ್ದೀನಿ. ಟಿ ಶರ್ಟ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಇದನ್ನೆಲ್ಲ ತೆಗ್ದು ಆ ಬಾಕ್ಸ್ ಒಳಗೆ ಹಾಕು. ಅವಳದನ್ನೆಲ್ಲ ತೆಗ್ದು ಅದೆಲ್ಲ ಖಾಲಿ ಆಯ್ತು. ಈಗ ಏನೇನ್ ಬೇಕು ಅದನ್ನ ಇಟ್ಕೋಬೇಕಷ್ಟೇ. ಗ್ಲಾಸ್ ರೂಮ್ ಆಯ್ತು. ಸೊ ಇವಾಗ ನಮ್ದು ಇದೊಂದು ಚಿಕ್ಕ ಸ್ಟೋರ್ ರೂಮ್ ಇತ್ತು. ಅದರಲ್ಲಿ ಒಂದಷ್ಟು ಚಪ್ಪಲ್ಗಳು, ಬಾಕ್ಸ್ ಇದೆಯಾ? ಇದು ಆಗುತ್ತಾ ಬಾಕ್ಸ್? ಪ್ರಾಡಕ್ಟ್ಸ್ ಅದೆಲ್ಲ ಇತ್ತು. ಸೊ ನಾಳೆ ಬರ್ತಾರೆ ಪ್ಯಾಕ್ ಮತ್ತೆ ಏನ್ ಮಾಡೋದು, ಶಿಫ್ಟಿಂಗ್ ಮಾಡೋರು ಬರ್ತಾರೆ. ಸೊ ನಾವ್ ಇವಾಗ ಏನೇನ್ ಬೇಡ ಅನ್ನೋದನ್ನ ಇವಾಗ್ಲೇ ನೋಡ್ಕೊಬಿಟ್ರೆ ಒಂದ್ ಐಡಿಯಾ ಬರುತ್ತೆ. ಬೇಕಾಗಿರೋನೆಲ್ಲ ಒಂದ್ ಕಡೆ, ಬೇಡದೆಲ್ಲ ಅಷ್ಟೇ. ನೀರು ಕುಡ್ಕೊಂಡ್ ಬನ್ನಿ. ಹಾಕೋ. ಏನ್ ಬಿಟ್ಟು ಬರಕ್ಕಾಗಲ್ಲ ಅಂತಿದ್ದೆ ನಾನು. ನಮ್ಮಣ್ಣಂಗೆ ಪಿಜ್ಜಾ ತಿನ್ನುವ ಆಸೆ ಆಗಿ ತಂದು ಪಿಜ್ಜಾ ಮುಂದೆ ನಿಲ್ಸಿದ ಗೈಸ್. ಫುಲ್ ಬಿಸಿ. ಇದು ನನಗೆ, ಇದು ಇವರಿಬ್ರಿಗೆ. ಇದು ತಾನೇ ಇದು ಯಾವುದು ಸಾಂಗ್ ಕಾಪಿರೈಟ್ಸ್ ಬರುತ್ತೆ. ನೀನು ಪೆಂಡಿಂಗಾ? ಅದಲ್ಲ ಬೇರೆ, ಅದು ಬರಲ್ಲ ತಾನೆ? ತಿನ್ನಪ್ಪ ಆಯ್ತು. ಈಗ ನನ್ನ ಹಾಸಿಗೆಯ ಖಜಾನೆಗಳನ್ನ ತೆಗೆದು ನೋಡಿ. ಇದೆಲ್ಲ ಗ್ರ್ಯಾಂಡ್ ಡ್ರೆಸ್ಸಸ್ ಎಲ್ಲ ಇದ್ರೊಳಗೆ ಇಟ್ಟಿದೆ. ಬಟ್ ಇದ್ರದ್ದು ಒಂದು ಲಾಕ್ ಆಗಿಬಿಟ್ಟೈತೆ ಗೈಸ್. ಅದು ಲಾಕು ಸಿಗ್ತಾ ಇಲ್ಲ, ಏನೂ ಇಲ್ಲ. ಎಷ್ಟು ಬಟ್ಟೆಗಳು ನಾನು ಹಾಕೊಳ್ಳೋದೇ ಇಲ್ಲ. ಸೊ ಇವಾಗ ನನಗೆ ಬೇಕಾಗಿರೋದನ್ನ ಇಟ್ಕೊಂಡು ಬೇಡದಿರೋದಲ್ಲ ಇದು ಗೈಸ್. ಇವಾಗ ನಾವು ಏನ್ ಅನ್ಕೋತಾ ಇದ್ವಿ ಅಂದ್ರೆ, ನನ್ನ ಹತ್ರನು ಅವಾಗೆಲ್ಲ ಜಮಾನ್ದಲ್ಲಿ ಒಂದೊಂದ್ಸಲ ಹಾಕಿಟ್ರೆ ಅಷ್ಟೇ ಇದೆಲ್ಲ ಬಟ್ಟೆಗಳು ನಮ್ಮನ್ನ ಇಟ್ಕೊಂಡು ಒಂದೇ ತರ ಇದೆಲ್ಲ. ಅವಾಗ ನಾವು ಕೊಲಾಬ್ರೇಷನ್ಸ್ ಮಾಡ್ತಿದ್ವಲ್ಲ, ಇದೆಲ್ಲ 10 ನಿಮಿಷ ಪಾರ್ಟಿ ವೇರ್ಗಳು, ಆಮೇಲೆ ದೇವಸ್ಥಾನಕ್ಕೆ ಹಾಕೋ ಹೋಗುವಂಥವು, ಯಾವ್ದಾರ ಫಂಕ್ಷನ್ಸ್ಗೆ ಹಾಕೋ ಹೋಗುವಂಥವೇ ಇರೋದು. ಒಂದೊಂದೇ ದಿನ ಹಾಕಿರೋದು. ಸೊ ಅದೆಲ್ಲ ನಾವು ಆನ್ಲೈನ್ ಥ್ರಿಫ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ನಿಮ್ಗೆ ಯಾವ್ದಾದ್ರು ಬೇಕಂದ್ರೆ ಹೇಳಿ, ಮಾಡ್ತೀವಿಲ್ಲ ಅಂದರೆ ಪರವಾಗಿಲ್ಲ. ನಾವು ಯಾರಿಗಾದ್ರೂ ಏನೋ ಬೇಕಾದವರು ಕೊಟ್ಬಿಡ್ತೀವಿ. ಅದು ಎಷ್ಟು ಕೊಟ್ಟಿದ್ದೀವೋ ಕೊಟ್ಟರು ಇಷ್ಟ ಐತೆ.
ಇದು ಗೈಸ್ ನನ್ನ ಸ್ಪೆಷಲ್ ಡ್ರೆಸ್ ನಮ್ಮ ಅಣ್ಣ ತಗೊಟ್ಟಿದ್ದು. ನಾನು ಫಸ್ಟ್ ಪೀಸ್ ಇದ್ದಾಗ ಈ ಗೌನ್ ತಗೊಂಡಿದ್ದು ನಮ್ಮ ರಿಲೇಟಿವ್ ಯಾರ್ದೋ ಮದ್ವೆ ಅಂತ ಒಂದೇ ಸಲ ಹಾಕಿರೋದು. ಅದು ಮತ್ತೆ ಈ ಯೆಲ್ಲೋ ಕಲರು ಅದು ಒಂದ್ಸಲ ಹಾಕಿದೆ, ಮದು ಒಂದ್ಸಲ ಹಾಕಿಲ್ಲ ಅಷ್ಟೇ. ವಾವ್, ಮದುವೆ ರಿಸೆಪ್ಷನ್ ಬಿಡು ನೀನು ಒಬ್ಬ ಇದಾಕೊಳ್ಳೋದು ನೋಡಿ ಗೈಸ್. ಚೆನ್ನಾಗೈತೆ. ಈಗ್ಲೇ ತಗೊಂಡು ಇಟ್ಟಿದ್ಯಲ್ಲ ಇಲ್ಲಿ ಗೈಸ್. ರಿಸೆಪ್ಷನ್ ಬಟ್ಟೆ ನನ್ ಕೊಡಲ್ಲ, ನಾನು ಇಟ್ಕೋತೀನಿ ಅಂದೆ. ಅದಕ್ಕೆ ಇವಳು ಕೊಡ್ತಾಳಂತೆ ನಿಮ್ಗೆ. ನೀವೆಲ್ಲ ಹಾಕೊಂಡು ವಾಪಸ್ ಕೊಡ್ತೀನಿ ಅಂದ್ರೆ ಹೇಳಿ, ಕೊಡ್ತಾಳಂತೆ ಇವಳು ರಿಸೆಪ್ಷನ್. ಸುಮ್ಮನೆ ವೇಸ್ಟ್ ಗೈಸ್. ನೋಡಿ ಅಲ್ಲಿ ಇಟ್ಟಿದೀನಿ, ಅಷ್ಟು ದುಡ್ಡು ಕೊಟ್ಟು ತಗೊಂಡ್ವಿ. ಇದೆಲ್ಲ ಇವಾಗ ನೋಡ್ಬೇಕು. ಇಲ್ಲಿ ಸೀರೆ ಬಂದಿದೆ, ಹೊಸ ಹೊಸ ಕಲೆಕ್ಷನ್. ಹೇಳು ಅಂತ ಏನೋ ಹೇಳಕ್ ಬಂದ ನೋಡಿ ಗೈಸ್. ಅಣ್ಣ ಇದ್ದಿದ್ದೆ ಮೂರೋ ಮತ್ತೊಂದ್ ಚಪ್ಲಿ ಹಾಕತ್ತಿದ್ದೆ. ಆ ಕಡೆ ಚಪ್ಲಿ ಎಲ್ಲ ಹಿಂಗೆ ಆದ್ರೆ ಏನ್ ಕತೆ. ಏ ಬಾಯಿಲಿ ಫೋಟೋ ನೋಡು. ಇವಳು ಸುಳ್ಳು ಅನ್ಕೊಂಡವಳೆ ಗೈಸ್. ನೋಡಿ ಆ ಮನೆ ಹತ್ರ ಎಲ್ಲ ನಂದು ಹೊಸ ಚಪ್ಪಲಿ. ನಾನು ಎಷ್ಟು ಆಸೆ ಪಟ್ಟು ವೆಸ್ಟ್ ಸೈಡ್ ಅಲ್ಲಿ ತಗೊಂಡಿದ್ದೆ. ಆ ಚಪ್ಪಲಿ ಕಚ್ಚಾಕ್ತು. ಒಂದು ಬ್ರಿಕ್ ಅಂಡ್ ಸ್ಟಾಕು, ಅದು ಇವಾಗ ಮೇಲ್ಗಡೆ ಚೇಂಜು ಮಾಡ್ಕೊಡಲ್ವಂತೆ, ಅದು ಕಚ್ಚಾಕ್ತು. ಹೋದ್ಮೇಲೆ ಹೆಂಗೆ ಕತೆ ಒಳಗ್ ಬಂದ್ಬಿಟ್ರೆ ಬರಲ್ಲ ನೋಡಿಲ್ಲಿ. ಮದ್ವೆ ಟೈಮಲ್ಲಿ ತಗೊಂಡಿದ್ ಚಪ್ಪಲಿಗಳೆಲ್ಲ ಓದು. ಕ್ಲೀನ್ ಮಾಡ್ಸಾರ ಡೋರ್ ತೆಗ್ದು ಹೋಗವ್ರೆ. ಅವನದ್ ಕಚ್ಚಿನ ನಾನದ್ ತೆಗ್ದು ಚಾಕು. ಮುತ್ತಣ್ಣಂದು ಇದು ಗಟ್ಟಿ ಕ್ರಾಕ್ಸ್. ಎರಡು ಕಚ್ಚಾಕ್ಬಿಟ್ಟು ಪಕ್ಕದಲ್ಲೇ ಮಲಗೈತೆ. ಅದು ಎರಡು ಒಂದೇ ಜಾಗಕ್ಕೆ ಎತ್ಕೋಗೈತೆ ಒಳಗಡೆ ಹೋಗಿ. ಅದು ಬಾಯಿ ಅವಕ್ಕೆ ನಾನ್ ವೆಜ್ ತಿಂದಿರಲ್ಲ ಅಂತ ನಮ್ಮನೆ ತಿನ್ನುತ್ತಲ್ಲ ಅದೇ ಕಚ್ಚುತ್ತೆ. ಫಸ್ಟ್ ಅವಾಗ ಅಲ್ಲುಡ್ವಾಗ ಕಚ್ಚಿದ್ದೆ ಹೊರ್ತು ಅದಾದ್ಮೇಲೆ ಯಾವ ಚಪ್ಲಿನೂ ಕಚ್ಚಿಲ್ಲ. ಈ ಮನೇಲಿ ಒಂದ್ ಚಪ್ಲಿನೂ ಕಚ್ಚಿಲ್ಲ ಅವನು. ನಂದು ಕಚ್ಚಕೋನಲ್ಲ. ಯಾವ್ದು ಕಚ್ಚಕೋನ? ಈಲ್ಸ್ ಮಾತ್ರ ಚಂಪು ಕಚ್ಚಕೋದು. ಇವಾಗ ನಮ್ಗೊಂದು ಚೋಟ ಸಬ್ಸ್ಕ್ರೈಬರ್ ಬಂದಿಲ್ಲ, ಅವ್ರೊಂದು ಗಿಫ್ಟ್ ಕೊಟ್ಟಿದ್ದಾರೆ. ನಿಮಿಷ ಏನಿರ್ಬೋದು ಗೊತ್ತಿಲ್ಲ. ಹೇಳೇಳೆ ಗೊತ್ತಿಲ್ವೇ? ಫೋಟೋ ಹಾಕ್ಕೊಟ್ಟವ್ರೆ. ಯಾವಾಗ ಅಣ್ಣ? ಸೈಲೆಂಟ್. ಈಗ್ಲಾ? ಯಾವ ಫೋಟೋ ಹೇಳು? ನನ್ನ ಬರ್ಡೇ ಫೋಟೋ. ಹುಷಾರಾಯ್ತು. ಓ ನಿಖಿನೂ ಅವ್ರೆ. ನಂದೇ ಮುಂದೆ ಅನ್ಕೊಂಡು ಹಿಂದೆ ಬೇರೆ. ಓ ಕರೆಕ್ಟ್. ಥ್ಯಾಂಕ್ ಯು, ಚೆನ್ನಾಗಿದೆ. ನಮ್ದು ನಿಧು ವಸ್ತ್ರದ ಕೀಗ್ ಹಾಕೋತೀನಿ ಇದನ್ನ, ಮೆಮೊರಿ ಆಗಿರೋದು. ಚೆನ್ನಾಗಿದೆ. ಇಲ್ಲಿ ನನ್ನ ರೂಮ್ ಕತೆ ನೋಡಿ ಗಾಯ್ಸ್. ಅಲ್ಲೆಲ್ಲ ನನ್ನ ಬಟ್ಟೆ ಪ್ಯಾಕ್ ಮಾಡ್ತಾರೆ. ಇಲ್ಲಿ ಬೇಕಾದ್ರೆ ಯಾವ್ದಾರ ಕೊಟ್ಬಿಡ್ತಾಳೆ, ಅದೊಂದು ಬೆಡ್ ಮಾತ್ರ ಕೊಡೋಣ. ಅದು 12 ವರ್ಷದಿಂದ ನಾನು ಅಲ್ಲೇ ಮಲ್ಕೋತಾ ಇರೋದು. ನನ್ಗೆ ಆ ಬೆಡ್ ಬಿಟ್ಟು ಬೇರೆ ಯಾವ ಬೆಡ್ಡು ಅಡ್ಜಸ್ಟ್ ಆಗಲ್ಲ. ಒಂದೇ ಬೆಡ್. ಇಲ್ಲಿ ನನ್ನ ಬಟ್ಟೆಗಳು ಪ್ಯಾಕ್ ಆಗ್ತಿದೆ. ಅವ್ರ ಮಂಚ ಬರ್ತಾ ಇದೆ ಕೆಳಗಡೆ. ಮತ್ತೆ ಎಲ್ಲ ಐಟಮ್ಸು ಹಾಕ್ತಾ ಇದ್ದಾರೆ. ಸೊ ಇದರಲ್ಲಿ ಒಂದು ಸ್ವಲ್ಪ ಅಷ್ಟೇ ಗೈಸ್ ನಾವು ಹೊಸ ಮನೆಗೆ ತಗೋಗ್ತಾ ಇರೋದು. ಎಲ್ಲನೂ ನಾವು ತಗೊಂಡೋಗ್ತಾ ಇಲ್ಲ. ಏನೇನು ಬೇಕು ಬಟ್ಟೆ ಮತ್ತು ಒಂದಷ್ಟು ಪಾತ್ರೆ ಸಾಮಾನು ಮತ್ತು ದೊಡ್ಡ ದೊಡ್ಡ ಐಟಮ್ಸು ಅಷ್ಟೇ ಒಂದು 2-3 ಅಷ್ಟೇ ತಗೋಗ್ತಾ ಇರೋದು. ಇನ್ನೆಲ್ಲ ಹೊಸದೇ ಆಗ್ತಾ ಇರೋಲ್ಲ ಮನೆಗೆ. ಇನ್ನು ಮಿಕ್ಕಿದ್ದೆಲ್ಲ ಇವಾಗ ನಾವು ನಿಧು ವಸ್ತ್ರಗೆ ಗೋಲ್ಡನ್ ಮಾಡಿದ್ದೀವಲ್ಲ, ಅಲ್ಲಿ ಸ್ಟಾಫ್ಗೆ ಮತ್ತು ಮಿಕ್ಕಿದ್ದೆಲ್ಲ ಅಲ್ಲಿಗೆ ಹಾಕ್ತಾ ಇದ್ದೀವಿ, ಶಿಫ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಡಿವೈಡ್ 2 ಮಾಡ್ತಾ ಇರೋದು. ಆಯಿತು ಹೋಗ್ಯೋಣ. ನಮ್ಮ ಮನೇಲಿ ಸೀಬೆಕಾಯಿ ನೋಡಿ ಗೈಸ್, ಇಷ್ಟೊಂದಿದೆ. ಈ ಸೀಬೆಕಾಯಿ ಮರನ ನಾನು ಮಿಸ್ ಮಾಡ್ಕೋತೀನಿ ನೋಡಿ. ಇದೆಲ್ಲ ವೇಸ್ಟಸ್ ಎಲ್ಲ ಗುಜ್ರಿಗೆ. ಈ ವಸ್ತುನ ಎಲ್ಲಿಗೆ ತಗೋಗೋದು ಅಂತ ಗೊತ್ತಾಗ್ತಾ ಇಲ್ಲ. ವಿಜಯನಗರ ಮನೆಗ ಅವ್ರನ್ನ ಮಾಡ್ಬಾರ್ದಂತೆ. ನಾನಂತೂ ಹುಚ್ಚಿದಾರ ಇದ್ದೀನಿ. ನಾನು ಒಳಗಡೆ ಎಲ್ಲ ಹುಡ್ತಿದ್ದೀನಿ, ಎಲ್ಲಿ ಸ್ನಾನ ಮಾಡ್ತಾಳೆ ಅನ್ಕೊಂಡೆ ನಾನು. ಇವೆಂಟ್ ನೋಡಿದ್ರೆ ಬಂದು ಸ್ಕ್ರಾಪ್ ಹತ್ರ ಐತೆ. ಸ್ಕ್ರಾಪ್ ತಗೋ ತಿನ್ಸು. ತಗೊಳ್ಳಿ ಗೈಸ್, ನಿಮ್ಗೂ ತಿನ್ನಿ.
ನಿಶೆ MS ಗಳು ಹೋಗೋಣ. ಹಂಗೆ ನಮ್ಮ ಭೂಸಮ್ಮ ಅವ್ರು ಬಂದಿದ್ದಾರೆ. ಇದೆಲ್ಲ ಚಪ್ಪಲಿಗಳು ಗೈಸ್. ನಮ್ಮ ಸ್ವಾತಿ ಅವ್ರು ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ. ಅವಳು ವಾಶ್ರೂಮ್ಗೆ ಹೆಂಗ್ ಓಡಾಯ್ತವಳೆ ನೋಡಿ. ಅವಳು ಎಂತ ತಲೆ ಅವಳಿಗೆ ತೋರ್ಸ್ಬಿಡ್ತಾರೆ ಅಂದ್ಬಿಟ್ಟು ಇದನ್ನ ಎಲ್ಲಿಗೆ ಹಾಕೋದಂತ ಗೊತ್ತಾಗ್ತಲ್ಲ ಗೈಸ್. ಹಿಂದೆ ಬರೀರಿ. ನಾವಿವಾಗ ನಂದು ವಸ್ತುಗೆ ನಿಶಾ ಅಂತ ಹಾಕ್ತಿದ್ದೀನಿ, ಮಧು ವಸ್ತುಗೆ ಮಧು ಅಂತ ಹಾಕ್ತಿದ್ದೀನಿ. ಈ ವಸ್ತುಗೆ ಏನಂತ ಬರೆಯೋದು ಗೊತ್ತಾಯ್ತಲ್ಲ. ಏನಂತ ಬರೆಯೋದೆ ಸ್ವತಿ? ಸೋಲ್ಡ್ ಔಟ್. ಏನೆಲ್ಲ ಎತ್ತಿ ಹಾಕೋರಂಗೆ ಓಡ್ ಬಂದ್ಬಿಟ್ಟೈತೆ, ಏನು ಮಾಡ್ತಾ ಇಲ್ಲ. ಮುತ್ತಿ ಹೋಗ್ತಾ ಇದೆ. ಫೈನಲಿ ಫುಲ್ ಆಗಿದೆ. ಇನ್ನೂ ಮನೆಯೊಳಗೆ ಸಾಮಾನಿದೆ ಮಿಕ್ಕಿರೋದು, ಅದಾದ್ಮೇಲೆ ಬಂತ ಹೋಗ್ತಾರೆ. ಇವಾಗ ನಾವು ಹೋಗ್ತಾ ಇದ್ದೀವಿ ಕಾರಲ್ಲಿ. ಇವಾಗ ನಾವು ಸ್ಟಾಕ್ ರೂಮ್, ಆಫೀಸ್ ರೂಮ್ ಏನಾದ್ರು ಅನ್ಬೋದು ಅಲ್ಲಿದ್ದೀವಿ ನಾವು. ಸ್ಟಾಕ್ ಎಲ್ಲ ಅಂದರೆ ಮನೆ ಐಟಮ್ಸ್ ಎಲ್ಲ ಯಾವ್ದು ಬೇಕು ಅಂತ ಇಲ್ಲಿಗೆ ಹಾಕ್ತಾ ಇದ್ದಾರೆ. ನಾನು ಒಂದೊಂದೇ ಒರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲೂ ಕ್ಲೀನ್ ಮಾಡಿದ್ವಿ ಒಂದ್ಸಲ. ಬಟ್ ಪಾಪ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದ್ರೆ ಎದ್ದೇ ದೊಡ್ಡೈತಾರೆ ಬಣ್ಣ. ಮೂರಲ್ಲ ಸರಿ 4-5 ದಿನದಿಂದ ಟಾಪ್ ಅಂತ ಚೇಂಜ್ ಮಾಡ್ಕೊಂಡು ಮೊನ್ನೆ ನೆನ್ನೆ ಕಡೆ ಬಂದಿದ್ದು. ಸ್ನಾನನೂ ಮಾಡಿಲ್ಲ ನೋಡಿ ಗೈಸ್ ಎಷ್ಟು ಬಿಸಿ. ಏನ್ ಈ ವೈಕ್ ಹೇಳ್ಬಿಡ್ಲಿ ಯಾರು ಮಾಡಿದ್ದು ಅಂತ ಹೇಳ್ರ. ಅಲ್ಲ ಬೆಳಗ್ಗೆಯಿಂದಾನೆ ನೋಡಿದ್ಯಲ್ಲ, ಹೇಳು. ಪಾಪ ಮಾಡ್ತಾಳೆ ಚೂರು ಚೂರು ಅಷ್ಟೇ. ವರ್ಷ ಬೇಗ ಬೇಗ. ನಮ್ಮ ಆಫೀಸ್ ಪಕ್ಕನೇ ಎಲ್ಲ ಐಟಮ್ಸ್ ಇರೋದು ಒಂದಿದೆ. ಪಕ್ಕ ಅಲ್ಲ ಕೆಳಗಡೆ. ಕೆಳಗಡೆ. ಸೊ ಹೋಗಿ ಇವಾಗ ಇದು ಟವಲು ಎಲ್ಲ ಎತ್ಕೊ ಬಂದು ನನಗೆ ತಿನ್ನಕ್ಕೆ ಎಲ್ಲ ತಿನ್ಬಿಟ್ಟಾಗ್ಲೇ. ಕುರ್ಕುರೆ ಎಲ್ಲ ಐತೆ ಪ್ಲೇಸ್. ಓ ಇದು ವರ್ಕಿಂಗ್ ಅಲ್ಲಿ ಇದೆಯಾ? ನೋಡಿ ಗೈಸ್ ಇದರ ಕತೆ. ಉಳ್ಳೋಡು ಇದಕ್ಕೆ ನೀರು ಹಾಕಿದ್ರೆ ಕೂಲಾಗಿ ಬರುತ್ತೆ. ಕೋಲ್ಡ್ ನೀರು ಹಾಕಿದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ. ಏನ್ ಸ್ವತೆ ಸಮಾಚಾರ? ನಿನ್ ತಂಗಿ ಬಂದಿಲ್ಲ ಎಲ್ಲಿ? ಅವಳು ಹೌದು. ಯಾಕೆ ಬರಲ್ವಂತ? ಇಲ್ಲ ಬರಲ್ವ. ಯಾಕೆ ನಿಶಾ ನಿನ್ ಚಿಕ್ಕ ತಂಗಿ ಬಂದೇ ಇಲ್ಲ? ಏನೋ ಫುಲ್ ಏನೋ ಯಾವುದು BSc-ನಾ BSc ಜಾಯ್ನ್ ಆಗ್ಬಿಟ್ಟು ಫುಲ್ ಬಿಸಿ ಆಗ್ಬಿಟ್ಟವಳೆ. ಹಾಗಾಗಿ ಬರಕ್ ಟೈಮೇ ಆಗಿಲ್ಲ. ಸಂಡೇನೂ ಓದ್ತಾವಳೆ. ಎಲ್ಲಿ ನಿಮ್ ಚಿಕ್ಕ ತಂಗಿ ಬಂದೇ ಇಲ್ಲ? ನಾನಾದ್ರೂ ಸ್ಪಂದನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಕೇಳಿಸ್ಕೊಂಡಿಲ್ಲ ಅವಳು. ನಮ್ಮ ಮನೆಯ ಸೋಫಾ ನೋಡಿ ಇಲ್ಲಿದೆ. ಇವಾಗ ನಮ್ಮ ಮನೆ ಎಷ್ಟೊಂದು ಸಾಮಾನುಗಳು ಇವಾಗ ಇಲ್ಲಿ ಬಂದಿದೆ. ಇಲ್ಲಿ ಕಂಪ್ಯೂಟರ್ ಸೆಟಪ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಹಿಂಗ್ ಮಾಡಿ ಇಟ್ಟಿದ್ದಾರೆ, ಆಮೇಲೆ ಎಲ್ಲ ಚೇಂಜ್ ಮಾಡ್ತಾರೆ. ಅಣ್ಣ ನಿಮ್ ಮುಖ ತೋರ್ಸಲ್ಲ ಬಿಡೋಣ. ಅವ್ರ ಯಾಕೆ ತೋರ್ಸಲ್ಲ? ಸೊ ಇವಾಗ ಇಲ್ಲೂ ಒಂದು ಮಂಚ ಫಿಕ್ಸ್ ಮಾಡ್ತಾ ಇದೀವಿ. ಸೀರೆ ಎಲ್ಲ ಡಿಸ್ಪ್ಯಾಚ್ ಮಾಡಿ ನೋಡೋದಕ್ಕೆ. ನಮ್ದು ಇಲ್ಲಿ ಇದು ಬಂದಿದೆ. ಏನು ಹೌದಾ? ನೀವು ಪಿಕ್ ಮಾಡಿ ಎಲ್ಲನೂ ಕ್ಲೀನಾಗಿ ಜೋಡ್ಸು ಕೊಡ್ತೀರ ತಾನೆ? ಜೋಡ್ಸ್ಕೊಡ್ತಾವ್ರಲ್ಲ ನೋಡಿ ಇಲ್ಲೇ. ಫ್ಯಾನ್ ಇಲ್ಲಿದೆ. ನಮ್ಮ ಮನೇಲಿ ಎಷ್ಟು ಬೆಡ್ಗಳಂದ್ರೆ ಗೈಸ್, ಇವಾಗ ಇದೆಲ್ಲ ಯೂಸ್ ಆಗುತ್ತೆ ಆ್ಯಕ್ಚುಲಿ. ಸೀರೆ ಎಲ್ಲ ನೋಡಿ ಕ್ಲೀನಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ. ಇಲ್ಲೊಂದು ಮಂಚ ಇಟ್ಟಿದ್ದೀವಿ, ಅದಿಟ್ಟಿದ್ದೀವಿ, ಎಲ್ಲ ಇಟ್ಟಿದ್ದೀವಿ. ಆಮೇಲೆ ಕ್ಲೀನಾಗಿ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಇಟ್ಕೋತಾರೆ. ಕಿಚನ್ ಐಟಮ್ಸ್ ಕೂಡ ಇದೊಂಥರ ನಮ್ಮದು ಇನ್ನೊಂದು ಮನೆ ಆಗ್ತಾ ಇದೆ. ಅಂದ್ರೆ ಏನಾದ್ರು ಎಮರ್ಜೆನ್ಸಿ ಅಂದಾಗ ನಾವೇ ಇಲ್ಲಿ ಬಿಸಿನೀರು ಕಾಯಿಸ್ಕೊಳ್ಳೋಕೆ, ಟೀ ಕಾಫಿ ಮಾಡೋಕೆ, ಮತ್ತೆ ಇಲ್ಲಿ ಕೆಲ್ಸಕ್ಕೆ ಇರ್ತಾರಲ್ಲ ಅವ್ರಿಗೂ ಬೇಕಾಗುತ್ತೆ. ಅವ್ರಿಗೆಲ್ಲ ಒಂದು ನೀಟಾಗಿ ಸೆಟಪ್ ಮಾಡಿ ಕೊಡ್ತಾ ಇದ್ದೀವಿ, ಹೆಂಗೆ ಬೇಕು ಹಂಗೆ. ಇವಾಗ ಇದನ್ನ ಪ್ಯಾಕ್ ಮಾಡಿ ಇಡ್ತೀಯಾ? ಓಪನ್ ಮಾಡಲ್ವಾ? ಈಗ ಸದ್ಯಕ್ಕೆ ಬೇಡ. ಹೆಂಡತಿ ಒಂದ್ ಕಾರು, ಗಂಡ ಒಂದ್ ಕಾರು. ಗಂಡನ ಕಾರಲ್ಲಿ ಯಾರಿಲ್ಲ, ಹೆಂಡತಿ ಕಾರಲ್ಲಿ ಎಲ್ಲ ತುಂಬಿರೋದು. ಹೋಗ್ತಾ ಇದೀವಿ. ಏನು ಇವಾಗ ನಾವು ಆ ಮನೆಗೆ ಹೋಗ್ತಾ ಇದೀವಿ. ಹಿಂದ್ಗಡೆ ಅಲ್ಲಿ ಲಗೇಜು ಕಣ್ ತುಂಬ್ಕೊತಾ ಇದಾರೆ. ನಿಖಿಲ್ ರವೀಂದ್ರ ಅವರು ಹೆಂಡತಿ ಕಾರ್ ಏನಿಲ್ಲ, ಅವನೇ ಕೊಟ್ಟವನಲ್ಲ.
ನಮ್ಗಾಗ್ಬೇಕು ಭಯ. ಯಾಕ್ರೆ ನಾನು ನೋಡ್ಸಲ್ವೇನ್ರೆ? ಇಲ್ಲ ಭಯ ಏನಾಗ್ತಾ ಇಲ್ಲ. ಅಜ್ಜಿ ಕೇಳ್ಬೇಕು. ಅಜ್ಜಿ ಫಸ್ಟ್ ಟೈಮ್ ತಾನೆ ಹತ್ತಿದ ತಕ್ಷಣ ಮದುವೆ ಹತ್ತಿದ ತಕ್ಷಣ ಕೇಳ್ತು ನಿಕ್ಕಿ ಬರಲ್ವಾ? ಭಯ ಐತೈತೇನ ಅಜ್ಜಿ? ನಾವು ಮಾತ್ರ ತಕೊಳ್ಳೋದು ಇಲ್ಲಿ ಅಲ್ವಾ? ಎಲ್ ಮಾತ್ರ ಅದೇ ಇಲ್ಲಲ್ಲ ಕಣಜ್ಜಿ. ಮೆಡಿಕಲ್